5ನೇ ತರಂಗ. ಓಂ ನಮಃ ಶಿವಾಯ. ಯಾರು ಮ್ಯೂಟ್ ಇಡ್ರಿ ಅದು. 241ನೇ ಅಂಕದಲ್ಲಿ ಈ ಕಾಂಪ್ರೆಸ್ದೊಳಗ ಒಂದು ನೋಟ್ ಆಗಿಲ್ಲ ನೋಡ್ರಿ, ಪೂರ ನೋಟ್ ಮಾಡ್ರಿ. ಶ್ರುತಿ ವಚನಗಳಿಂದಾದ ಜಗದುತ್ಪತ್ತಿ ಕಥನದ ಬಗ್ಗೆ ಸೂತ್ರಕಾರ ಹಾಗೂ ಭಾಷ್ಯಕಾರರ ಅಭಿಪ್ರಾಯವು. ಎದ್ರ ಕಾಲಾಗ್ರಿ? ಶ್ರುತಿ ವಚನಗಳಿಂದಾದ ಜಗದುತ್ಪತ್ತಿ ಕಥನದ ಬಗ್ಗೆ ಸೂತ್ರಕಾರರು ಹಾಗೂ ಭಾಷ್ಯಕಾರರ ಅಭಿಪ್ರಾಯ ಏನದನ್ನೋದು ಹೇಳ್ತಾರ. ಒಂದನೇ ಕಡ ಸೂತ್ರಕಾರ ಹಾಗೂ ಭಾಷ್ಯಕಾರರು ಯಾವ ಬ್ರಹ್ಮಸೂತ್ರದ 2ನೇ ಅಧ್ಯಾಯದಲ್ಲಿ ಉತ್ಪತ್ತಿಯ ಕ್ರಮವನ್ನು ಹೇಳಿರುವಂಥ ಶ್ರುತಿ ವಚನಗಳ ವಿರೋಧವನ್ನು ದೂರ ಮಾಡಿ ಒಂದೇ ರೂಪದಿಂದ ತೈತರಿ ಶ್ರುತಿಯ ಅನುಸಾರವಾದ ತೈತರಿ ಶ್ರುತಿ ಏನ್ ಹೇಳದಪ್ಪ ಅಂತ ಕೇಳಿದ್ರೆ, ತಸ್ಮಾದ್ವಾಯ ತಸ್ಮಾದಾತ್ಮನ ಆಕಾಶ ಸಂಭೂತ, ತಸ್ಮಾದ್ವೇ ಏ ತಸ್ಮಾದಾತ್ಮನ, ಪರಮಾತ್ಮನಿಂದಾಗಲಿ, ಏ ತಸ್ಮಾತ್ ಅಂದ್ರೆ ಈ ಆತ್ಮನಿಂದಾಗಲಿ. ಏನದು? ಆಕಾಶ ಸಂಭೂತ, ಆಕಾಶ ಹುಟ್ಟಿದೆ. ತೈತರೆ ಶ್ರುತಿಯ ಅನುಸಾರವಾದ ಉತ್ಪತ್ತಿ ಕ್ರಮದಲ್ಲಿ ಯಾವ ಸರ್ವ ಉಪನಿಷತ್ತುಗಳ ಅಭಿಪ್ರಾಯವನ್ನು ಹೇಳಿರುವರು ಅದನ್ನು ಯಾರ ಸಲುವಾಗಿಪ್ಪ ಅಂತ ಕೇಳಿದ್ರೆ ಮಂದ ಜಿಜ್ಞಾಸುಗಳ ಸಲುವಾಗಿ ಹೇಳಿರುತ್ತದೆ. ಅದು ಎದರ ಸಲುವಾಗಿ? ಮಂದ ಜಿಜ್ಞಾಸುಗಳ ಸಲುವಾಗಿ ಹೇಳುತ್ತದೆ. ಯಾರು ಪೂರ್ವದಲ್ಲಿ ಹೇಳಿದ ಏನ್ರಿ ಉತ್ಪತ್ತಿ ಕ್ರಮದ ಪೂರ್ವದಲ್ಲಿ ಹೇಳ್ಯಾರಲ್ರಿ, ಪೂರ್ವದಲ್ಲಿ ಎಲ್ಲಿ ಉಪನಿಷತ್ತುಗಳಲ್ಲಿ ಹೇಳಿದ ಉತ್ಪತ್ತಿ ಕ್ರಮದ ವಾಕ್ಯಗಳ ಅಭಿಪ್ರಾಯವನ್ನು ತಿಳಿಯಲು ಅಸಮರ್ಥರಾಗಿರುವರು. ಅಂತ ಮಂದ ಜಿಜ್ಞಾಸುಗಳಿಗೆ ಉಪನಿಷತ್ತುಗಳಲ್ಲಿ ಅನೇಕ ಪ್ರಕಾರದ ಜಗದುತ್ಪತ್ತಿ ಕ್ರಮವನ್ನು ನೋಡಿ ಈ ಉಪನಿಷತ್ತುಗಳು ತಮ್ಮಲ್ಲಿಯೇ, ಯಾಕ ಚಾಂದೋಗ ಉಪನಿಷತ್ತು ಅಂತರ ಹೇಳ್ತದ, ಐತರಿ ಉಪನಿಷತ್ತ ಯುಗಪತಿ ಹೇಳ್ತದ, ಮತ್ತ ಇದು ತೈತರಿ ಉಪನಿಷತ್ತು ಇದು 5 ಭೂತಗಳಿಂದ ಆಗ್ಯದ ಅಂತ ಹೇಳ್ತದ. ಅದಕ್ಕೆ ತಮ್ಮಲ್ಲಿಯೇ ವಿರೋಧ ಇರುತ್ತವೆ ಎಲ್ಲ ಎಂಬ ಭ್ರಾಂತಿ ಉಂಟಾಗುತ್ತದೆ. ಯಾಕಂದ್ರೆ ಒಂದೇ ತರ ಹೇಳಿಲ್ಲ. ಚಾಂದೋಗ ಉಪನಿಷತ್ತು ಅದು ಹೆಂಗಪ್ಪ 3 ಭೂತದಿಂದ ಹೇಳ್ಯದದು. ಏನ್ರಿ? ಅಗ್ನಿ, ಜಲ, ಪೃಥ್ವಿ ಈ 3 ಭೂತದಿಂದ ಸೃಷ್ಟಿಯಾಗ್ಯದಂತ ಅಲ್ಲಿ ಹೇಳ್ಯಾರ. ಇನ್ನ ತೈತರಿ ಉಪನಿಷತ್ತು 5 ಭೂತಗಳಿಂದ ಆಗ್ಯದಂತ ಅವ್ರು ಹೇಳ್ಯದ. ಇನ್ನ ಐತರಿ ಉಪನಿಷತ್ತು ಏನ್ ಹೇಳ್ದ? ಯುಗಪತಿ ಅದು ಏಕಕಾಲಕ್ಕೆ ತೋರ್ಯದದು ಅಂತ ಅದು ಹೇಳ್ಯದ. ಹೀಗ ತಮ್ಮಲ್ಲಿಯೇ ವಿರೋಧವಿರುತ್ತವೆ ಎಲ್ಲ ಎಂಬ ಭ್ರಾಂತಿಯುಂಟಾಗುತ್ತದೆ. ಈ ಅಭಿಪ್ರಾಯ, ಈ ಭ್ರಾಂತಿಯನ್ನು ದೂರ ಮಾಡುವುದಕ್ಕೋಸ್ಕರ ಸರ್ವ ಉಪನಿಷತ್ತುಗಳಲ್ಲಿ ಒಂದೇ ರೂಪದಿಂದ ಜಗದುತ್ಪತ್ತಿಯನ್ನು ಪ್ರತಿಪಾದನೆ ಮಾಡುವ ರೀತಿಯನ್ನು ಹೇಳಿರುತ್ತಾರೆ. ಮತ್ತು 2ನೇ ಕಡ ಯಾರಿಗೆ ಬ್ರಹ್ಮ ವಿಚಾರದಿಂದ ಯಥಾರ್ಥ ಜ್ಞಾನವಾಗುವುದಿಲ್ಲವೋ ಅವ್ರಿಗೇನ್ ತಿಳಿಸುತ್ತದ? ಆ ಬ್ರಹ್ಮಜ್ಞಾನಿ ಮಾಡಿ ಕೊಡುವುದದ ಖರೆ, ಆದ್ರೆ ಅವ್ರಿಗೆ ಅದು ಏನಾಗುವುದಿಲ್ಲ, ಯಥಾರ್ಥ ಅವರಿಗೆ ಅದನ್ನು ತಿಳ್ಕೊಳ್ಳೋದಾಗಂಗಿಲ್ಲ. ನೋಡ್ರಿ ಏನಂತಾರೆ, ಯಾರಿಗೆ ಬ್ರಹ್ಮ ವಿಚಾರದಿಂದ ಯಥಾರ್ಥ ಜ್ಞಾನವಾಗುವುದಿಲ್ಲವೋ ಅವರಿಗೆ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ,
ಲಯ ಚಿಂತನ ಮಾಡುವ ನಿಮಿತ್ತವಾಗಿಯೂ, ಅದುವರೆ ತಿಳಿಲಿಲ್ಲ ಅವ್ರಿಗೆ ಏನ್ ಹೇಳ್ತಾರೆ, ಲಯ ಚಿಂತನ ಮಾಡುವ ನಿಮಿತ್ತವಾಗಿಯೂ ಕೂಡ ಉತ್ಪತ್ತಿ ಕ್ರಮವನ್ನು ಹೇಳಿರುತ್ತಾರೆ. ಅಲ್ಲಿ ಉತ್ಪತ್ತಿ ಮೊದಲ ಉತ್ಪತ್ತಿ ಹೇಳೋದು, ಅದನ್ನು ಕಾರ್ಯವನ್ನು ಕಾರಣದಲ್ಲಿ ಲಯ ಮಾಡ್ಕೊತ ಹೋಗುದು ಮೊದಲ. ಯಾವ ಕ್ರಮದಿಂದ ಉತ್ಪತ್ತಿಯನ್ನು ಹೇಳಿರುವರು ಅದರ ವಿರುದ್ಧ ಕ್ರಮದಿಂದ ಲಯ ಚಿಂತನವನ್ನು ಮಾಡಬೇಕು. ಹೆಂಗ? ಆತ್ಮನಿಂದ ಏನಾಯ್ತು? ಆಕಾಶ ಹುಟ್ಟಿತ್ತು, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿದಿಂದ ಜಲ, ಜಲದಿಂದ ಪೃಥ್ವಿ, ಆ ಪೃಥ್ವಿಯಿಂದ ಇದು ಘಟ. ಇದೊಂದು ಕ್ರಮ. ಇನ್ನು ಘಟಕ್ಕೆ ಕಾರಣ ಏನು? ಘಟ ಕಾರ್ಯದ, ಅದಕ್ಕೆ ಘಟಕ್ಕೆ ಕಾರಣ ಏನಪ್ಪಾ ಅಂದ್ರೆ ಪೃಥ್ವಿ. ಇದು ಕಾರ್ಯಶೇ ಕಾರಣೆ ಸಮಾವೇಶ ಲಯ ಮಾಡುವುದಿಲ್ಲ. ಘಟ ಎದರ ಕಾರ್ಯಪ್ಪ? ಪೃಥ್ವಿ ಕಾರ್ಯ. ಪೃಥ್ವಿ ಘಟಕ್ಕ ಕಾರಣ. ಅದಕ್ಕ ಇನ್ನ ಆ ಪೃಥ್ವಿ ಕಾರಣ ಅದು ಜಲ. ಜಲಕ್ಕೆ ಕಾರಣ ಏನು? ಅಗ್ನಿ. ಅಗ್ನಿ ಕಾರಣ ಏನಪ್ಪಾ ಅಂದ್ರೆ ವಾಯು. ವಾಯು ಕಾರಣ ಆಕಾಶ. ಆಕಾಶಕ್ಕೆ ಕಾರಣ ಪರಮಾತ್ಮ. ಅದನ್ನೇ ತಿಳಿಸುವುದದ. ಅದಕ್ಕೆ ಏನ್ ಮಾಡ್ತಾರೆ? ಅದರ ವಿರುದ್ಧ ಕ್ರಮದಿಂದ ಹ್ಯಾಂಗೆ ಏರ್ಕೋತ್ ಹೋಗಿದಿ ಇಳ್ಕೋತ ಬಂದ್ಬಿಡೋದು. ಈಗ ಲಿಚ್ಚುಣಿಕೆ ಚೇರ್ತೇವಲ್ರಿ ಮ್ಯಾಳ್ಗಿ ಮ್ಯಾಗದು, ಏರ್ಕೋತ್ ಹೋಗಿ ಮತ್ತೆ ಇಳ್ಕೋತ ಬರ್ತೇವಲ್ಲ, ಹಂಗ ಮೊದಲ ಉತ್ಪತ್ತಿ ಹೇಳಿ ಅದನ್ನ ಆ ಕಾರ್ಯವನ್ನು ಕಾರಣದೊಳಗೆ ಲಯ ಚಿಂತನ ಮಾಡೋದು. ಲಯ ಚಿಂತನವನ್ನು ಮಾಡಬೇಕು. ಆ ಲಯ ಚಿಂತನದಿಂದ ಏನಾಗ್ತದಪ್ಪ ಅಂತ ಕೇಳಿದ್ರೆ, ಅದ್ವೈತದಲ್ಲಿ ಬುದ್ಧಿಯು ಸ್ಥಿತವಾಗುತ್ತದೆ. ಮುಂದೆ ಹೋಗಿ ಎಲ್ಲಿಗೆ ನಿಂದಿರ್ತದೆ? ಅದ್ವೈತ ಅಲ್ಲಿಗೆ ನಿಂದ್ರದು. ಘಟ ಪೃಥ್ವಿಯಲ್ಲಿ, ಪೃಥ್ವಿ ಜಲದಲ್ಲಿ, ಜಲ ಅಗ್ನಿಯಲ್ಲಿ, ಅಗ್ನಿ ವಾಯುಯಲ್ಲಿ, ವಾಯು ಆಕಾಶದಲ್ಲಿ, ಆಕಾಶ ಹೋಗಿ ಪರಮಾತ್ಮನಲ್ಲಿ. ಅದಕ್ಕೆ ಅದರ ವಿರುದ್ಧ ಕ್ರಮದಿಂದ ಲಯ ಚಿಂತನವನ್ನು ಮಾಡಬೇಕು. ಆ ಲಯ ಚಿಂತನದಿಂದ ಅದ್ವೈತದಲ್ಲಿ ಬುದ್ಧಿಯು ಸ್ಥಿತವಾಗುತ್ತದೆ. ಆ ಲಯ ಚಿಂತನದ ಪ್ರಕಾರವನ್ನು ಪಂಚೀಕರಣದಲ್ಲಿ ಯಾರಪ್ಪ ಅಂದ್ರೆ ವಾರ್ತಿಕಕಾರರಾದ ಸುರೇಶ್ವರಾಚಾರ್ಯರು ಬಹಳ ವಿಸ್ತಾರ ಹೇಳ್ಯಾರ. ಅವರಲ್ಲಿ ಅಲ್ಲಿ ಸುರೇಶ್ವರಾಚಾರ್ಯರು ಹೇಳಿರುತ್ತಾರೆ. ಇನ್ನು ಮೂರನೇ ಕಡ ಈ ಗ್ರಂಥವು ಹೆಂಗದಪ್ಪ ಅಂತ ಕೇಳಿದ್ರೆ ಉತ್ತಮ ಜಿಜ್ಞಾಸುಗಳ ಸಲುವಾಗಿ ಇರುತ್ತದೆ. ಆದ್ದರಿಂದ ಜಗತ್ತಿನ ಉತ್ಪತ್ತಿ ಮತ್ತು ಲಯದ ರೀತಿಯನ್ನು ಬರೆದಿರುವುದಿಲ್ಲ. ಅಲ್ಲಿ ಸುರೇಶ್ವರಾಚಾರ್ಯರು ಪಂಚೀಕರಣದಾಗ ಬರೆದರಲ್ಲಿ ನೋಡ್ರಿ, ಇದು ಉತ್ತಮ ಜಿಜ್ಞಾಸುಗಳ ಸಲುವಾಗಿ ಇರುತ್ತದೆ ಈ ಗ್ರಂಥ. ಅದರ ಸಲುವಾಗಿ ನಾವಿಲ್ಲಿ ಅದರ ವಿಸ್ತಾರ ಬರೆದಿರುವುದಿಲ್ಲ. ಇಲ್ಲೊಂದು ಟಿಪ್ಪಣಿ ಕೊಟ್ಟ ಜಿಜ್ಞಾಸುಗಳ ಸಲುವಾಗಿ ಅನ್ನೋದ್ರ ಮ್ಯಾಗ 289 ಟಿಪ್ಪಣಿಕಾರರು ಯಾರು? ಪಂಡಿತ್ ಪೀತಾಂಬರಜಿಯವರು ಅದ್ರ ವಿಶೇಷ ಅರ್ಥ ಕೊಟ್ಟಾರ. ಈ ಕಾಂಪ್ರೆಸ್ ಕಾಲದೊಳಗ ಒಂದ್ ನೋಟ್ ಆಗಿಲ್ಲ ನೋಡ್ರಿ ಪೋರೆ. ಓಂ ನಮ ಶಿವಾರಿ. ನಮ್ಗ ಅದು ದಿಕ್ ತೆಪ್ಸಲ್ಗತ್ತದ್ರಿ, ಅದು ಇದು ಬರ್ಲಿಗತ್ತದ ಇಲ್ಲಿ. ಅದು ಆರಂಭದಿಂದನೇ ಡಿಸ್ಟರ್ಬ್ ಮಾಡಕತ್ತೈತ್ರಿ ಪೂಜ್ಯರೇ. ಇಲ್ಲಿ ಓದಾಕಾರ ಈ ಕಡೆ ಗಾಳಿ ಬರ್ತದೆ, ಲಕ್ಷ ಈ ಕಡೆ ಹೋಗ್ಲಿಗತ್ತದ ನನಗೆ. ಅದು ನೋಟ್ ಮಾಡ್ರಿ. ನೋಟ್ ಆಯ್ತು ನೋಡ್ರಿ. ಈಗ ಹಿಂಗ್ ನೋಟ್ ಮಾಡಿದ್ರಿ ಅಂದ್ರೆ ಯಾರಿಗೆ ಪ್ರತಿಬಂಧಕ್ ಬರಲ್ರಿಪ್ಪ. ನೋಡ್ರಿ ಟಿಪ್ಪಣಿ ಏನಂತಾರ್ರಿ? 289 ದೃಷ್ಟಿ ಸೃಷ್ಟಿವಾದದ ರೀತಿಯಿಂದ ಏನಂತಾರ್ರಿ? ದೃಷ್ಟಿ ಸೃಷ್ಟಿವಾದದ ರೀತಿಯಿಂದ ಇದು ಜಗತ್ ಹೆಂಗದಪ್ಪ ಅಂತ ಕೇಳಿದ್ರ, ದೃಷ್ಟಿರೇವ ಸೃಷ್ಟಿ.
ಯಾವಾಗ ನೋಡಿದೆ ಅವಾಗೆ, ಅದಕ್ಕೆ ಮೊದಲು ಇಲ್ಲವೇ ಇಲ್ಲ. ದೃಷ್ಟಿ ಅಂದ್ರೆ ಅವಿದ್ಯಾವೃತ್ತಿ ರೂಪ ಜ್ಞಾನ, ಸೃಷ್ಟಿ ಅಂದ್ರೆ ವಿಷಯ. ದೃಷ್ಟಿ ಸೃಷ್ಟಿವಾದದ ರೀತಿಯಿಂದ ಈಗ ನೋಡ್ರಿ ಏನಾಗ್ಯದ, ಪ್ರಕಾಶವೇ ಪದಾರ್ಥ ಆಗ್ಯದ. ಎಲ್ಲಿ ಸಿನಿಮಾದೊಳಗೆ ನೋಡ್ರಿ ನೀವು, ಅಲ್ಲಿ ಅದಕ್ಕೆ ಮೊದಲು ಪದಾರ್ಥ ಇಲ್ಲವೇ ಇಲ್ಲ. ಆ ಪ್ರಕಾಶವೇ ಪದಾರ್ಥ ಹೆಂಗಾಗ್ಯದು, ಹಂಗಿಲ್ಲಿ ಜ್ಞಾನವೇ ಜ್ಞೇಯಾಕಾರ ಆಗ್ಯದ. ಕೇವಲ ಒಂದು ಜ್ಞಾನ ಸ್ವರೂಪ, ಅದಕ್ಕಿಂತ ವ್ಯತಿರಿಕ್ತ ಮತ್ತೊಂದು ಇಲ್ಲವೇ ಇಲ್ಲ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ, ದೃಷ್ಟಿ ಸೃಷ್ಟಿವಾದದ ರೀತಿಯಿಂದ ಬ್ರಹ್ಮದಲ್ಲಿ ಪ್ರಪಂಚದ ಆರೋಪವನ್ನು ಮಾಡಿ, ಪ್ರಪಂಚದ್ದೇನ್ ಮಾಡ್ಯಾರ ಇಲ್ಲಿ, ಆರೋಪ ಇಲ್ಲದು ಆರೋಪ ಮಾಡ್ಯಾರ. ಹೆಂಗ ಇದ್ದ ಮಣ್ಣಿನಲ್ಲಿ ಇಲ್ಲದ ಗಣಪತಿ ಹೆಂಗ ಆರೋಪ ಮಾಡ್ಯಾರ ನೋಡ್ರಿ. ಅದಕ್ಕ ಯಾರಲ್ಲಿ ಬ್ರಹ್ಮದಲ್ಲಿ ಪ್ರಪಂಚದ ಆರೋಪವನ್ನು ಮಾಡಿ ಪುನಃ ಅದನ್ನು ಅಪವಾದ ಪೂರ್ವಕ ಕಳೆದು ಐದನೆಯ ಭೂಮಿಕೆಯಲ್ಲಿ ಆರೂಢನಾಗಲು ಯೋಗ್ಯವಾದ ಯಾವ ಉತ್ತಮ ಜಿಜ್ಞಾಸುವುಳ್ಳ, ಯಾರೇ ಉತ್ತಮ ಸಂಸ್ಕಾರವುಳ್ಳ ಜಿಜ್ಞಾಸುಗಳಿರುವರು. ಏನಂತಾರ ನೋಡ್ರಿ, ಐದನೇ ಭೂಮಿಕೆಯಲ್ಲಿ ಆರೂಢನಾಗಲು. ಸಪ್ತಜ್ಞಾನ ಭೂಮಿಕೆಗಳಲ್ಲಿ ಎಷ್ಟನೇ, ಐದನೇ ಭೂಮಿಕೆಯಲ್ಲಿ. ಅವು ಭೂಮಿಕೆಗಳು ಯಾವ್ಯಾವ್ರಿ? ಸುಖೇಚ್ಛಾ ಶುಭೇಚ್ಛಾ ರೀ. ಪತ್ತಿ ಸಂಶಕ್ತಿ ಪದಾರ್ಥ ಭಾವನೆ ಕ್ರಿಯೆ ಊರ್ಯಾಗ ನಿನ್ನ ಇದ್ರಾಗ ಚಂದ್ರೋದಯದನು ಬಂದಿತ್ ನೋಡ್ರಿ ಅಮ್ಮವ್ರಿ. ಶುಭೇಚ್ಛ, ಸುವಿಚಾರಣ, ತನುಮಾನಸ, ಇವು ಮೂರು ಇನ್ನ ಜ್ಞಾನ ಇಲ್ಲ. ಜ್ಞಾನಕ್ಕೆ ಸಾಧನಗಳಿವು. ಶುಭೇಚ್ಛ, ಸುವಿಚಾರಣ, ತನುಮಾನಸ. ಸತ್ವಾಪತ್ತಿಯಲ್ಲಿ ಜ್ಞಾನ ಆಗ್ತದ, ನಾಲ್ಕನೇ ಭೂಮಿಕೆಯಲ್ಲಿ ಜ್ಞಾನ ಆಗುವುದು. ನಾಲ್ಕನೇ ಭೂಮಿಕೆ. ಇವು ಮೂರು ಆ ಜ್ಞಾನದ ಸಾಧನಗಳಿವು. ಶುಭೇಚ್ಛ, ಆ ಶುಭ ಇಚ್ಛಾ ಆಗ್ಬೇಕಾದ್ರೆ ಸುಮ್ಮನೆ ಆಗಂಗಿಲ್ಲದು, ಮತ್ತೆ ಎಲ್ಲರಿಗೂ ಆಗಂಗಿಲ್ಲ. ಯಾರಿಗೆ ಆಗ್ತದಪ್ಪ ಅಂತ ಕೇಳಿದ್ರದು, ಅದಕ್ಕೆ ಪಂಚದಶಿ ಕಾರ್ಯ ಹೇಳ್ತಾರೆ. ಏನಂತ, ಅನೇಕ ಜನ್ಮ ಭಜನ ಸ್ವವಿಚಾರಂ ತಿಕೀರ್ಷ್ಯತೆ. ಜನ್ಮ ಜನ್ಮಾಂತರಗಳಲ್ಲಿ ಆ ಪರಮಾತ್ಮನ ನಾಮಸ್ಮರಣೆ, ಭಜನೆ, ಕೀರ್ತನೆ, ನಾಮಸ್ಮರಣೆಗಳು ಮಾಡ್ಕೋತ ಬಂದದ್ದರಿಂದ ಈ ಕೊನೆ ಜನ್ಮದಲ್ಲಿ ಏನಾಗ್ತದಪ್ಪ ಅಂತ ಕೇಳಿದ್ರೆ, ನಾ ಯಾರಿದ್ದೀನಿ ಅಂತ ತಿಳ್ಕೋಬೇಕಂತ ಜಿಜ್ಞಾಸೋದಯ ಆಗ್ತದ ಅವನಿಗೆ. ಅದುವೇ ಶುಭೇಚ್ಛ. ಸುವಿಚಾರಣ, ಒಳ್ಳೆ ವಿಚಾರಣ ಅಂದ್ರೆ ತನುಮಾನಸ. ತನು ಅಂದ್ರೇನು, ಮನಸ್ಸಂದ್ರೇನು, ಇಂದ್ರಿಯ ಅಂದ್ರೇನು, ಇವೆಲ್ಲ ವಿಚಾರಕ್ಕೆ ಬೀಳ್ತಾನ. ಅದಕ್ಕೆ ಇವೆಲ್ಲ ಏನಪ್ಪ ಅಂದ್ರೆ ಜ್ಞಾನದ ಮೂರು ಸಾಧನಗಳಿವು. ಶುಭೇಚ್ಛ, ಸುವಿಚಾರಣ, ತನುಮಾನಸ. ಸತ್ವಾಪತ್ತಿಯಲ್ಲಿ ಜ್ಞಾನ ಆಗ್ತದೆ, ನಾಲ್ಕನೇ ಭೂಮಿಕೆಯಲ್ಲಿ. ಇವರೇ ಇಲ್ಲಿ ಏನ್ ಹೇಳಿದ್ರೆ, ಐದನೇ ಭೂಮಿಕೆಯಲ್ಲಿ ಆರೂಢನಾಗಲು. ನೋಡ್ರಿ, ಐದನೇ ಭೂಮಿಕೆಯಲ್ಲಿ ಆರೂಢನಾಗಲು ಯೋಗ್ಯವಾದ ಯಾವ ಉತ್ತಮ ಉತ್ತಮ ಸಂಸ್ಕಾರವುಳ್ಳ ಜಿಜ್ಞಾಸುಗಳಿರುವರು. ಈ ಐದನೇ ಭೂಮಿಕೆಯಲ್ಲಿ ಇದ್ದಕ್ರೆ ಎಲ್ಲ ವ್ಯವಹಾರನು ಮಾಡ್ತಾನವ. ಪಾರಮಾರ್ಥದೊಳಗು ಶಾಸ್ತ್ರಿ ಉಳಿದು ಮತ್ತು ಯಾವ ಶಿಷ್ಯರ ಮನೋಗತ ಸಂಶಯ ಕಳೆಯುವುದು ಎಲ್ಲ ಇವನಲ್ಲಿ ವ್ಯವಹಾರ ಇರ್ತದ್ರಿ. ಇಲ್ಲಿ ಲೋಕ ವ್ಯವಹಾರನೂ ಇರ್ತದ,
ಮತ್ತು ತನ್ನ ಪಾರಮಾರ್ಥವನ್ನು ಗುರಿನೂ ಸಾಧಿಸ್ತಿರ್ತಾನವ. ಈ 5ನೇ ಭೂಮಿಕೆಯಲ್ಲಿದ್ದವರು, ಅದಕ್ಕೆ ಸಿದ್ಧಾರೂಢರು 5ನೇ ಭೂಮಿಕೆಯಲ್ಲಿದ್ರು, ಗುರುನಾಥರೂಢರು 6ನೇ ಭೂಮಿಕೆಯಲ್ಲಿದ್ರು. ಒಂದು ಭೂಮಿಕಾ ಹೆಚ್ಚೇರಿದ್ರು ಅವರು. 6ನೇ ಭೂಮಿಕೆ ಯಾವಾದ್ರಿ? ಪದಾರ್ಥ ಭಾವಿ. ಪದಾರ್ಥದ ಅಭಾವಲ್ಲಿ, ಪದಾರ್ಥ ಭಾಮಿನಿ. ಅಲ್ಲಿ ಏನಾಗ್ಲಿಲ್ದವ್ರಿಗೆ, ಯಾವ ಮಾರಿ ಮುಂದೆ ಕೈ ಆಡಿಸಿದ್ರು ಕೈ ಕಾಣಿಸ್ಲಿಲ್ಲ ಅವ್ರಿಗೆ. ಕಣ್ಣು ಮುಚ್ಚಾರ ಅಂದಿರಿ ನೀವು, ಕಣ್ಣು ತೆರ್ಕೊಂಡೆ ಕುಂಡಿರ್ತಿದ್ರು ಅವರು. ಪದಾರ್ಥ ಅಭಾಮಿನಿ. ಅಲ್ಲಿ ಏನು ಬಹಳ ವ್ಯವಹಾರ ಇಲ್ರಿ ಅಲ್ಲಿ. ಇನ್ನು 7ನೇ ಭೂಮಿಕೆ ಪ್ರಯತ್ನ ಮಾಡಿ ಏರಿದ್ರಂದ್ರೆ ಮುಗಿದೋಯ್ತಲ್ಲಿ. ತನ್ನ ಶರೀರ ವ್ಯವಹಾರ ಏನೂ ಇಲ್ಲ ಅಲ್ಲಿ. ನೀರು ಕುಡ್ಲಿಕ್ಕೆ ಬರಂಗಿಲ್ಲ, ಊಟ ಮಾಡುವುದು ಎಲ್ಲಿದು. ಆ 7ನೇ ಭೂಮಿಕೆಯಲ್ಲಿ ಆರೂಢನಾದವರಿಗೆ ಬಹಳ ದಿನ ಬದುಕುವುದಿಲ್ಲ ಅದು ಶರೀರ. 25-26 ದಿನದಾಗ ಅಂತ್ಯಾಗಿ ಹೋಗ್ತದ್ರಿ ಅದು. ಏನ್ರಿ, ಅದಕ್ಕಲ್ಲೇ ಗುರುನಾಥರೂಢರ ಶರೀರ ಯೌವನ ಅವಸ್ಥೆಯಲ್ಲೇ ಲೀನಾಗಿ ಹೋಗಿತ್ರಿ ಅವ್ರದ್ದು. 6ನೇ 7ನೇ ಭೂಮಿಕೆಯಲ್ಲಿ ಏರಿದ್ರು ಅವ್ರು. ಹಂಗೆ ಇಲ್ಲಿ ಏನ್ ಹೇಳ್ತಾರ್ರಿ, 5ನೇ ಭೂಮಿಕೆಯಲ್ಲಿ ಆರೂಢನಾಗಲು ಯೋಗ್ಯವಾದ ಯಾವ ಉತ್ತಮ ಸಂಸ್ಕಾರವುಳ್ಳ ಜಿಜ್ಞಾಸುಗಳಿರುವರು, ಅಂಥವರು ಇಲ್ಲಿ ಉತ್ತಮ ಜಿಜ್ಞಾಸುಗಳೆಂದು ಕರೆಯಲ್ಪಡುತ್ತಾರೆ. 5ನೇ ಭೂಮಿಕೆಯಲ್ಲಿ ಆರೂಢನಾಗಲು ಯೋಗ್ಯವಾದ ಯಾವ ಉತ್ತಮ ಸಂಸ್ಕಾರವುಳ್ಳ ಜಿಜ್ಞಾಸುಗಳಿರುವರು, ಅಂಥವರು ಇಲ್ಲಿ ಉತ್ತಮ ಜಿಜ್ಞಾಸುಗಳೆಂದು ಕರೆಯಲ್ಪಡುತ್ತಾರೆ. ಟಿಪ್ಪಣಿ ಮುಗಿತು ನೋಡ್ರಿ ಅಷ್ಟೇ. ಈ ಗ್ರಂಥವು ಉತ್ತಮ ಜಿಜ್ಞಾಸುಗಳ ಸಲುವಾಗಿ ಇರುತ್ತದೆ. ಆದ್ದರಿಂದ ಜಗತ್ತಿನ ಉತ್ಪತ್ತಿ ಮತ್ತು ಲಯದ ರೀತಿಯನ್ನು ಬರೆದಿರುವುದಿಲ್ಲ. ಸುರೇಶ್ವರ ಆಚಾರ್ಯರು ಪಂಚೀಕರಣದಲ್ಲಿ ವಿಸ್ತಾರ ಬರ್ಕೊಂಡು ಬಂದರ, ಅಲ್ಲಿ ನೋಡ್ರಿ. ಮತ್ತು ಇದು ಸಾಗರ ರೂಪದಲ್ಲಿಯೂ ಇರುತ್ತದೆ. ಆದ್ದರಿಂದ ಸಂಕ್ಷೇಪದಿಂದ ತೋರಿಸಿಕೊಡುತ್ತೇವೆ. ಆದ್ರೂ ನಾವಿಲ್ಲಿ ಹೆಂಗ ಸಾಗರ ರೂಪದಿಂದ ಇರೋದ್ರಿಂದ ಸಂಕ್ಷಿಪ್ತದಿಂದ ತೋರಿಸಿಕೊಡುತ್ತೇವೆ. ಆದ್ರೂ ಸಂಕ್ಷಿಪ್ತವಾಗಿ ಹೇಳ್ತೀವಂತಾರ. ಶುದ್ಧ ಬ್ರಹ್ಮವು ಅಸಂಗವಿರುತ್ತದೆ. ಶುದ್ಧ ಬ್ರಹ್ಮ ಹೆಂಗದಪ್ಪ ಅಂತ ಕೇಳಿದ್ರೆ ಅದು ಅಸಂಗ, ಯಾವುದಕ್ಕೂ ಲೇಪಿಲ್ಲ. ಶುದ್ಧ ಅಂದ್ರೆ ಏನ್ರಮ್ಮ? ದೋಷ ಅಸ್ಪರ್ಶಿ ಶುದ್ಧ. ದೋಷ ಅಸ್ಪರ್ಶಿ ಶುದ್ಧ. ಮಾಯಾಮಲ ರಹಿತಕ್ಕೂ ಶುದ್ಧ ಕಹೆ. ಶುದ್ಧ ಅಂದ್ರೇನು? ಮಾಯಾಮಲ ರಹಿತಕ್ಕೂ ಶುದ್ಧ. ದೋಷ ಸ್ಪರ್ಶಿ ಶುದ್ಧ. ಶುದ್ಧ ಬ್ರಹ್ಮವು ಅಸಂಗವಿರುತ್ತದೆ. ಅಶುದ್ಧ ಬ್ರಹ್ಮ ಹೆಂಗದಪ್ಪ ಅಂದ್ರ ಅಸಂಗದ ಮತ್ತು ಅಕ್ರಿಯ ಇರುತ್ತದೆ. ಅಲ್ಲಿ ಯಾವ ಕ್ರಿಯೆ ಇಲ್ಲ. ಯಾಕ? ಅಲ್ಲಿ ಅವಯವಗಳೇ ಇಲ್ಲ. ಅದು ನಿರ್ಗುಣ ನಿರಾಕಾರ, ಅದು ಅಕ್ರಿಯ ಇರುತ್ತದೆ. ಕಿಂತು ಮಾಯಾ ವಿಶಿಷ್ಟನಾದ ಯಾವ ಈಶ್ವರನಿರುವನು ನೋಡ್ರಿ ನಂತರ್ರಿ. ಕಿಂತು ಮಾಯಾ ವಿಶಿಷ್ಟನಾದ ಯಾವ ಈಶ್ವರನಿರುವನು. ವಿಶಿಷ್ಟ ಹೇಳೋರು ಯಾರ್ರಿ? ಜೀವೀಶ್ವರರಲ್ಲಿ 3 ಮಂದಿ ವಾದಿಗಳು. ಅಂದ್ರೆ ಅವ್ರೇನು ದ್ವೈತಿಗಳಲ್ಲ. ಅವರು ಅದ್ವೈತಿಗಳೇ.
ಆದ್ರೆ ಅವರ ಪ್ರಕ್ರಿಯೆಗಳು ಮಾತ್ರ ಭಿನ್ನ ಭಿನ್ನ ಭಿನ್ನ. ಕಿಂತು ಮಾಯಾ ವಿಶಿಷ್ಟನಾದ ವಿಶಿಷ್ಟ ಹೇಳವ್ರು ಭಾಮತಿಕಾರರ್ರಿ. ಅವಚ್ಛೇದವಾದಿ. ಕಿಂತು ಮಾಯಾ ವಿಶಿಷ್ಟನಾದ ಯಾವ ಈಶ್ವರನಿರುವನೋ ಅವನಿಂದ ಜಗತ್ತು ಉತ್ಪತ್ತಿಯಾಗಿರುತ್ತದೆ. ಆದ್ದರಿಂದ ಮಧ್ಯಮರಿಗೆ ಹೇಳ್ಯಾರಲ್ರಿ ಪರ. ಮಧ್ಯಮಾಧಿಕಾರಿಗೋಸ್ಕರವಾಗಿ ಅವರು. ಯಾಕಂದ್ರೆ 3 ಮಂದಿ ಅದಾರು: ಆಭಾಸವಾದ, ಅವಚ್ಛೇದವಾದ, ಬಿಂಬ ಪ್ರತಿಬಿಂಬವಾದ. ಆಭಾಸವಾದ ಕನಿಷ್ಠಾಧಿಕಾರಿ, ಅವಚ್ಛೇದವಾದ ಮಧ್ಯಮಾಧಿಕಾರಿ, ಬಿಂಬ ಪ್ರತಿಬಿಂಬವಾದ ಉತ್ತಮ ಅಧಿಕಾರಿ. ಕಿಂತು ಮಾಯಾ ವಿಶಿಷ್ಟನಾದ ಯಾವ ಈಶ್ವರನಿರುವನೋ ಅವನಿಂದ ಜಗತ್ತು ಉತ್ಪತ್ತಿಯಾಗಿರುತ್ತದೆ. ಕಿಂತು ಮಾಯಾ ಅನ್ನೋದ್ರ ಮ್ಯಾಗ 290ನೇ ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಏನಂತಾರಿಲ್ರಿ? ಯದ್ಯಪಿ ಜಗತ್ತಿಗೆ ವಿವರ್ತ ಉಪಾದಾನ ರೂಪವಾದ ಅಧಿಷ್ಠಾನವು ಮಾಯಾ ಉಪಹಿತ ಚೇತನವಾಗಿರುತ್ತದೆ, ಮಾಯಾ ವಿಶಿಷ್ಟ ಚೇತನವಲ್ಲ ಅಂದವ. ಯದ್ಯಪಿ ಏನಂತ ನೋಡ್ರಿ, ಜಗತ್ತಿಗೆ ವಿವರ್ತ ಉಪಾದಾನ ರೂಪವಾದ ಅಧಿಷ್ಠಾನವು ಮಾಯಾ ಉಪಹಿತ ಚೇತನವಾಗಿರುತ್ತದೆ, ಮಾಯಾ ವಿಶಿಷ್ಟ ಚೇತನಲ್ಲ. ನೀವು ವಿಶಿಷ್ಟ ಹೇಳಗತ್ತೀರಲ್ಲ, ಅದಕ್ಕೆ ತಥಾಪಿ ಸಮಾಧಾನಕಾರಿ ಏನ್ ಹೇಳ್ತಾರ್ರಿ, ಮಾಯಾ ವಿಶಿಷ್ಟವನ್ನು ವಿವರ್ತ ಉಪಾದಾನವೆಂದು ಹೇಳಿ ಅದರಿಂದ ಯಾವ ಜಗತ್ತಿನ ಉತ್ಪತ್ತಿಯನ್ನು ಹೇಳಿರುವುದೋ ಅದು ಅವಿವೇಕಿಯ ಪುರುಷರ ದೃಷ್ಟಿಗನುಸಾರವಾಗಿರುತ್ತದೆ. ಅದು ಅವಿವೇಕಿ ಪುರುಷರ ದೃಷ್ಟಿ ಅನುಸಾರವಾಗಿ ಹೇಳಿವಿ. ಇನ್ನ ಒಂದೇ ಕಡ ವಿವೇಕ ಪುರುಷರ ದೃಷ್ಟಿಯಲ್ಲಿ ಮಾತ್ರ ಜಗತ್ತಿನ ಪರಿಣಾಮ ಉಪಾದಾನ ಕಾರಣತ್ವವು ಹಾಗೂ ವಿವರ್ತ ಉಪಾದಾನ ಕಾರಣತ್ವವು ಮಾಯಾ ವಿಶಿಷ್ಟ ಚೇತನದಲ್ಲಿ ಇರುವುದಿಲ್ಲ. ಆದರೆ ಟಿಪ್ಪಣಿ ಆದೇನ್ರಿ ನಿಂಬಲ್ಲಿ? ನಮಗ್ ದೂರ ಕೊಟ್ರ ಬಹಳ. ಇಲ್ಲದ ಟಿಪ್ಪಣಿ ಪರಿಣಾಮಿ ಉಪಾದಾನ ಕಾರಣತ್ವವು ಕೇವಲ ಮಾಯೆಯಲ್ಲಿರುತ್ತದೆ ಅಂತ ಇಲ್ಲಿ ಕೊನೆ. ಎರಡನೇ ಕಡ ಜೀವ ಭಾವ ಮತ್ತು ಈಶ್ವರ ಭಾವವಂತೂ ಮಾಯೆಯ ಕಾರ್ಯಗಳಾಗಿರುತ್ತವೆ. ನೋಡ್ರಿ, ಎರಡನೇ ಕಡದೊಳಗೆ ಏನ್ ಹೇಳಿದ್ರಿ? ಜೀವ ಭಾವ ಮತ್ತು ಈಶ್ವರ ಭಾವವಂತೂ ಎದರದು? ಟಿಪ್ಪಣಿಯಾಗ ಅದಿಲ್ರಿ ವಿಷಯ ನಿಮ್ ಬಲ್ಲಿದು. ಟಿಪ್ಪಣ್ಯಾಗ ಎರಡನೇ ಅಕಡ ನಮದ್ರಿ, ವಿವರ್ತ ಉಪಾದಾನ ಕಾರಣತ್ವವು ಮಾಯಾ ಉಪಹಿತ ಚೇತನದಲ್ಲಿರುತ್ತದೆ. ಈಗ ಒಂದೇದ್ದೇನ್ ಹೇಳಿದ್ರಿ? ವಿವೇಕಿ ಪುರುಷರ ದೃಷ್ಟಿಯಲ್ಲಿ ಮಾತ್ರ ಜಗತ್ತಿನ ಪರಿಣಾಮ ಉಪಾದಾನ ಕಾರಣತ್ವವು ಹಾಗೂ ವಿವರ್ತ ಉಪಾದಾನ ಕಾರಣತ್ವವು ಮಾಯಾ ವಿಶಿಷ್ಟ ಚೇತನದಲ್ಲಿ ಇರುವುದಿಲ್ಲ. ಆದರೆ ಮುಂದೇನದ್ರಪ್ಪ ನಿಮ್ಮಲ್ಲಿ? ಜಗತ್ತಿನ ಪರಿಣಾಮ ಉಪಾದಾನ ಕಾರಣತ್ವವು ಕೇವಲ ಮಾಯೆಯಲ್ಲಿರುತ್ತದೆ. ಅಂತದೇನ್ರಿ ಒಂದ್ ಸ್ವಲ್ಪ ಫರ್ಕ್ ಆಯ್ತನ್ರಿ. ಯಾಕ ಇಲ್ಲಿನ ಒಂದೇ ಆಕಡ ಅಂತ ಹೇಳ್ಯಾರ ಅವ್ರು. ಹೋದ್ರಿ ಎರಡನೇ ಕಡೆ ಏನದ? ವಿವರ್ತ ಉಪಾದಾನ ಕಾರಣತ್ವವು ಮಾಯಾ ಉಪಹಿತ ಚೇತನದಲ್ಲಿರುತ್ತದೆ. ಎರಡನೇ ಕಡೆ ಮತ್ತ ಅಲ್ಲೇ ಕೆಳಗೆ ಎರಡನೇ ಕಡೆ ಮತ್ತ ಅವಿವೇಕಿ ಜನರಿಗೆ ಈ ಎರಡೂ ಧರ್ಮಗಳು ಮಾಯಾ ವಿಶಿಷ್ಟ ಚೇತನದಲ್ಲಿ ಭ್ರಾಂತಿಯಿಂದ ತೋರುತ್ತವೆ. ಆದ್ದರಿಂದ ಬಿಟ್ಟು ಬರ್ರಿ, ನಿಂಬಲ್ಲಿ ಹಂಗೆ ಅದಲ್ರಿ? ಎರಡು ತಾನ್ ಬಿಟ್ಟ ಬರ್ರಿ.
ಹ್ಮ್ ಬರೋಬರಿ ಇಲ್ಲಿ ಸಿಗ್ತದ ನೋಡ್ರಿಪ್ಪ. ಏನಂತಾರ ನೋಡ್ರಿ ಇಲ್ಲಿ 1ನೇ ಕಡ ಜಗತ್ತಿನ ಪರಿಣಾಮಿ ಉಪಾದಾನ ಕಾರಣತ್ವವು ಕೇವಲ ಮಾಯೆಯಲ್ಲಿರುತ್ತದೆ. ನೋಡ್ರಿ ಏನಂತಾರೆ, ಜಗತ್ತಿನ ಪರಿಣಾಮಿ ಉಪಾದಾನ ಕಾರಣತ್ವವು ಕೇವಲ ಮಾಯೆಯಲ್ಲಿರುತ್ತದೆ. ಪರಿಣಾಮ ಹೇಳ್ಬೇಕಾದ್ರೆ ಕೇವಲ ಮಾಯೆಯಲ್ಲಿ ಹೇಳ್ಬೇಕ್ರಿ. ಅವಿದ್ಯೆ ಪರಿಣಾಮ ಇಲ್ಲ ಮಾಯಾ ಪರಿಣಾಮ ಅಂತ ಹೇಳ್ತಲ್ರಿಪ್ಪ. ಅವೆರಡು ಒಂದೇ ರೀ ಅವು. ಹ್ಞೂನ್ರಿ. ಮಾಯಾ ಅವಿದ್ಯಾ ಪರ್ಯಾಯ ಪದಗಳು. ಜಗತ್ತು ಇದೇ ಪರಿಣಾಮ ಹೊಂತದ ನೋಡ್ರಿ, ಜಗತ್ತಿಗೆ ಕಾರಣ. ಹಾ, ಜಗತ್ತಿನ ಪರಿಣಾಮಿ ಉಪಾದಾನ ಕಾರಣತ್ವವು ಕೇವಲ ಪದ ಕೊಟ್ಟಾರ ನೋಡ್ರಿ. ಹ್ಞೂನ್ರಿ, ಕೇವಲ ಮಾಯೆಯಲ್ಲಿರುತ್ತದೆ. ಹಾ, ಕೇವಲ ಮಾಯೆಯಲ್ಲಿರುತ್ತದೆ. ಮತ್ತು 2ನೇ ಕಡ ವಿವರ್ತ ಉಪಾದಾನ ಕಾರಣತ್ವವು ಮಾಯಾ ಉಪಹಿತ ಚೇತನದಲ್ಲಿರುತ್ತದೆ, ವಿಶಿಷ್ಟ ಅಲ್ಲ. ಯಾಕಂದ್ರೆ ಆ ಮಾಯಾ ಇದು ಈಶ್ವರ ಮಾಯಾ ರಚನಾ ಆದ ಬಳಿಕ ಈಶ್ವರ ಬಂದವ್ರಿ ಅವ. ಏನ್ರಿ, ಮಾಯಾ ನಿರ್ಮಾಣ ಆದ ಬಳಿಕ ಈಶ್ವರ ನಿರ್ನಾಮದ. ಹೌದ್ರಿ ಪರಂ. ಇಲ್ಲಿ ವಿವರ್ತ ಉಪಾದಾನ ಕಾರಣತ್ವವು ಮಾಯಾ ಉಪಹಿತ ಚೇತನದಲ್ಲಿರುತ್ತದೆ. 1ನೇ ಕಡ ಜಗತ್ತಿನ ಪರಿಣಾಮಿ ಉಪಾದಾನ ಕಾರಣತ್ವವು ಕೇವಲ ಮಾಯೆಯಲ್ಲಿರುತ್ತದೆ. ಪರಿಣಾಮಿ ಉಪಾದಾನ ಪರಿಣಾಮಿ ಅಂದ್ರೆ ಏನ್ರಿಮ್ಮ? ಪರಿಣಾಮ ಅಂದ್ರೆ ಹಾಲು ಕೆಟ್ಟ ಮೊಸರಾದಂತೆ ಅನ್ಯತಾ ಸ್ವರೂಪ ಆಗ್ತದಲ್ರಿ, ಅದು ಪರಿಣಾಮ. ಸಮಾನ ಸತ್ತ ಅನ್ಯತಾ ಸ್ವರೂಪ ರೀ. ಹಂಗ್ರಿಮ್ಮ. ಈಗ ಹಾಲುನು ವ್ಯಾವಹಾರಿಕ ಸತ್ತ ಆದ್ರೆ ಮೊಸರುನು ವ್ಯಾವಹಾರಿಕ ಸತ್ತನೇ ರೀ ಪರ. ಸಮಾನ ಸತ್ತ ಕೂತ್ರಿ ಉದಾಹರಣೆ ಒಳಗ ಸಮಾನ ಸತ್ತ ರೀ. ಆದ್ರ ಇದು ದ್ರವತ್ವ ಮಧುರತ್ವ ಇದ್ದದ್ದು ಹುಳಿ ಗಟ್ಟಿ ಅನ್ಯತಾ ಸ್ವರೂಪನು ಕೂತು ಅನ್ಯತಾ ಸ್ವರೂಪ ಐತ್ರಿ. ಇದು ದೃಷ್ಟಾಂತದೊಳಗ ಕೂತು. ಇನ್ನು ದ್ರಾಷ್ಟಾಂತ್ರಿಮ್ಮ? ದ್ರಾಷ್ಟಾಂತ್ರ ಬ್ರಹ್ಮನು ವ್ಯಾವಹಾರಿಕ ಸತ್ತ ಅಂದ್ರೆ ಇದು ಹೇಳ್ರಿ ಮೊದಲು ಸಮಾನ ಸತ್ತ. ಸತ್ತ ಸಮಾನ ಸತ್ತ ಅಂದ್ರೆ ಇದು ಜಗತ್ತು ವ್ಯಾವಹಾರಿಕ ಸತ್ತ ಅದಪ್ಪ. ಹ್ಞೂನ್ರಿ. ಇನ್ನ ಹೆಂಗ್ರಪ್ಪ ಇದು ಹೇಳ್ರಪ್ಪ ನೀವೇ. ಮತ್ತೆ ಯಾರಾದ್ರ ಅಮ್ಮವ್ರು ಕುಂಡ್ರಸ್ರಿ ಅಮ್ಮವ್ರಿ, ಸಂಗೀತಮ್ಮವ್ರು ಕುಂಡ್ರಸ್ರಿ ಅಮ್ಮ. ಮಾಯಾರಪ್ಪರಿ ಮಾಯಾ ಮತ್ತು ಪ್ರಪಂಚ ಹೆಂಗದತ್ತಂದ್ರಿ ಸಮಾನ ಸತ್ತ ಅದಾವ್ರಪ್ಪರಿ, ವ್ಯಾವಹಾರಿಕ ಸತ್ತ ಅದಾವ್ರಪ್ಪರಿ. ಎರಡು ರೀ ಉಪಾದಾನ ಸಮಾನ ಅನ್ಯತಾ ರೂಪತ್ತಂದ್ರ ಮಾಯಾಕ ರೂಪ ಇಲ್ರಿಪ್ಪರಿ, ತಿಳಿಗುಳ್ಳಾರ್ದಂಗ ಅದರಿ. ಈ ಪ್ರಪಂಚ ತಿಳಿಯೋಂಗ ರೂಪವಾಗಿ ಆಗೈತ್ರಿ ಪರಿ. ಅನ್ಯತಾ ರೂಪ ಪ್ರಪಂಚ ಅನ್ಯತಾ ರೂಪ ನೋಡ್ರಿ ಅಮ್ಮವ್ರಿ. ಇದು ಸ್ವರೂಪವಾನ್ರಿ, ಅದು ಸ್ವರೂಪ ಏನ್? ಹ್ಞೂನ್ರಿ. ಯಾಕಂದ್ರೆ ಸಮಾನ ಸತ್ತ ಅದಾವೆರಡು. ಜಗತ್ನು ವ್ಯಾವಹಾರಿಕ ಸತ್ತ, ಮಾಯಾನು ವ್ಯಾವಹಾರಿಕ ಸತ್ತ. ಸಮಾನ ಸತ್ತ ಕೂತಿಲ್ರಿ. ಹ್ಞೂನ್ರಪ್ಪ. ಮಾಯೆಗೆ ರೂಪ ಇಲ್ಲ, ಜಗತ್ತಿಗೆ ರೂಪದ, ಅನ್ಯತಾ ಸ್ವರೂಪ ಕೂತಿಲ್ರಿ ಇದು. ಹ್ಞೂನ್ರಪ್ಪ. ಇನ್ನು 2ನೇ ಕಡ ಹ್ಮ್ ವಿವರ್ತ ಉಪಾದಾನ ಕಾರಣ ಅಂದ್ರಿ ಅಪ್ಪರ. ಇದು ವಿವರ್ತ ಉಪಾದಾನ ಅಂದ್ರೆ ಹಗ್ಗ ಕೆಟ್ಟಿಲ್ಲ, ಹಾವು ತೋರೋದ್ ಬಿಟ್ಟಿಲ್ರಪ್ಪರ. ಉದಾಹರಣೆ ಐತ್ರಿ. ಇದು ಲಕ್ಷಣ ಮಾಡ್ರಿ. ಆಗಳೇ ಅದಕ್ಕೆ ಪರಿಣಾಮಕ್ಕೆ ಹ್ಯಾಂಗ ಲಕ್ಷಣ ಮಾಡಿದ್ರಲ್ಲ. ಅಧಿಷ್ಠಾನ ಸತ್ತಾವಲ್ಲ, ಅನ್ಯತಾ ರೂಪಕ್ಕೆ ವಿವರ್ತ ಅಂತ ಹೇಳಿರ್ತಾರೆ. ವಿವರ್ತ ಅಂತ ಕರೆದ್ರಿ ನೋಡ್ರಿ. ಏನ್ರಿ, ಅಧಿಷ್ಠಾನ ವಿಷಮ ಸತ್ತಾವಲ್ಲ, ಅನ್ಯತಾ ಸ್ವರೂಪಕ್ಕೂ ವಿವರ್ತ. ಕುಂಡ್ರಸ್ರಿ. ಬ್ರಹ್ಮ ಸತ್ತು ಚಿತ್ತು ಆನಂದ ಸ್ವರೂಪ ಅದ್ರಪ್ಪರ. ಇಲ್ಲ ವಿಷಮ ಸತ್ತ ಕುಂಡ್ರಸ್ರಿಮ್ಮ.
ವಿಷಮ ಸತ್ತ ಅಂದ್ರೆ ಅದೇ ಇದು ಅಸತ್ತು ಜಡ ದುಃಖ ರೂಪದ್ರಿ ಪರ. ಹ್ಮ್ ಅದು ಸತ್ತು ಚಿತ್ತು ಆನಂದ ಸ್ವರೂಪದ್ರಿ ಪರ. ವಿಷಮ ಸಮ ಆಗುದಿಲ್ರಿ ಪರ. ಹಾ ಬರೋಬ್ರಿ. ಹ್ಞೂ ಹ್ಮ್ ಇನ್ ಮುಂದ್ರಿಮ್ಮ ಮುಂದ್ರ ಪರ ಅಂದ್ರೆ ಅದು ತೋರುದಲ್ರಿ, ಇದು ತೋರ್ತದೇನ್ರಿ? ಸತ್ತ ಕುಂಡ್ರಸ್ರಲ್ಲ ವಿಷಮ ಸತ್ತ. ಇದು ಪಾರಮಾರ್ಥಿಕ ಸತ್ತ ಯಾವಾಗ್ಲೂ ಇರುದದ್ರಿ. ಹಾ ಇದು ಏನದ ತೋರಿ ಅಡಗುದದ್ರಿ, ಪ್ರತೀತಿ ಮಾತ್ರ ಪರ. ಹ್ಮ್ ಮತ್ತೆ ಯಾರಾದ್ರೂ ಕುಂಡ್ರಸ್ರಿ ಅಮ್ಮವ್ರಿ? ಅಧಿಷ್ಠಾನ ವಿಷಮ್ ಸತ್ತ ಅಂತಂದ್ರಪ್ಪ ರೀ. ಹಗ್ಗಿನಲ್ಲಿ ತೋರ ಹಾವ ಮತ್ತು ಹಗ್ಗು ಎರಡು ವಿಷಮ್ ಸತ್ತ ಆದವ್ರಪ್ಪ ರೀ. ಹಗ್ಗ ವ್ಯವಹಾರಿಕ ಸತ್ತ ಆದ್ರಿ, ಹಾವ ಪ್ರಾತಿಭಾಷಿಕ ಸತ್ತ ಆದ್ರಿ ಬರ್ರಿ. ಅನ್ಯತಾ ರೂಪ ಆಗಿ ಹಗ್ಗಾಗಿ ತೋರಾಗುತ್ತದ್ರಪ್ಪ. ಅನ್ಯತಾ ರೂಪ ಅಂದ್ರೆ ಹಗ್ಗು ಹೋಗಿ ಹಾವಾಗಿ ತೋರಾಗುತ್ತದ್ರಪ್ಪ ರೀ. ದೃಷ್ಟಾಂತ ಕೂತ್ರಿ. ಇನ್ನು ದ್ರಾಷ್ಟಾಂತ ಕುಂಡ್ರಸ್ರಿಮ್ಮ. ಇಲ್ಲಿ ದ್ರಾಷ್ಟಾಂತ ಒಳಗತ್ತಂದ್ರಿ, ಇಲ್ಲಿ ಬ್ರಹ್ಮ ಪಾರಮಾರ್ಥಿಕ ಸತ್ತ ಆದಾರ ಜಗತ್ ಏನದತ್ತಂದ್ರ ವ್ಯಾವಹಾರಿಕ ಅಥವಾ ಪ್ರಾತಿಭಾಷಿಕ ಸತ್ತ ಆದಾರ. ವಿಷಮ್ ಸತ್ತ ಆದವ್ರ ಎರಡು. ಜಗತ್ತಿಗೆ ಪ್ರಾತಿಭಾಷಿಕ ಅಲ್ಲಕ್ ಹೋಗ್ಬೇಡ್ರಿ ನೀವು, ವ್ಯಾವಹಾರಿಕ ಸತ್ತ ಅನ್ರಿ ಅದಕ್ಕೆ. ಹ್ಞೂನ್ರಿ ಬರ್ರಿ. ಬ್ರಹ್ಮ ಪಾರಮಾರ್ಥಿಕ ಸತ್ತ, ಜಗತ್ತು ವ್ಯಾವಹಾರಿಕ ಸತ್ತ, ವಿಷಮ ಸತ್ತ ಕೂತು. ಹ್ಞೂನ್ರಿ. ಬ್ರಹ್ಮನೇ ಅಲ್ಲಿ ಜಗತ್ತ ಅಂತ ತೋರಾಕತ್ತದ್ರಪ್ಪ ರೀ. ಅಲ್ಲಿ ಅನ್ಯಥಾ ರೂಪಾಗಿ ತೋರಾಕತ್ತದ್ರಪ್ಪ ರೀ. ಬ್ರಹ್ಮಕ ರೂಪ ಇಲ್ರಿ, ಜಗತ್ತಕ ರೂಪ ಅದ್ರಪ್ಪಾರಿ. ಬ್ರಹ್ಮಕ್ಕೆ ಜಗತ್ ತೋರೋದು ಬಿಟ್ಟಿಲ್ರಿ. ಅಧಿಷ್ಠಾನ ವಿಷಮ ಸತ್ತಾವಲ ಅನ್ಯತಾ ಸ್ವರೂಪಕ್ಕೂ ವಿವರ್ತ. ಇಲ್ಲಿ ಅಧಿಷ್ಠಾನ ಚೇತನ ಯಾವ ಸತ್ತದ? ಪಾರಮಾರ್ಥಿಕ ಸತ್ತ ಅದ್ರಿ. ಅವಿದ್ಯಾ ಯಾವ ಸತ್ತದಪ್ಪ ಅಂದ್ರೆ ವ್ಯಾವಹಾರಿಕ ಸತ್ತ ಅದ. ಅವಿದ್ಯಾ ವ್ಯಾವಹಾರಿಕ ಸತ್ತ ಅದ್ರಿ. ಯಾಕಂದ್ರೆ ಬ್ರಹ್ಮಜ್ಞಾನ ಇಲ್ದೆ ಅದು ಬಾಧ ಆಗುದೇ ಇಲ್ಲ. ನೇಮ ಹಾಕ್ಯಾರ ಅಲ್ಲಿ, ಮಣ್ಣೊಂದು ಲಕ್ಷಣ ಮಾಡ್ಯಾರ. ಯಾವುದು ಬ್ರಹ್ಮಜ್ಞಾನದಿಂದಲೇ ಬಾಧವಾಗುತ್ತದೆಯೋ, ಬ್ರಹ್ಮಜ್ಞಾನವಿಲ್ಲದೆ ಯಾವುದರ ಬಾಧ ಆಗುವುದಿಲ್ಲವೋ ಅದು ವ್ಯಾವಹಾರಿಕ ಸತ್ತ. ಅದಕ್ಕಿಲ್ಲಿ ಅಧಿಷ್ಠಾನ ಏನು ಚೇತನ ಪಾರಮಾರ್ಥಿಕ ಸತ್ತ ಅದ, ಅವಿದ್ಯಾ ವ್ಯಾವಹಾರಿಕ ಸತ್ತ ಅದ, ವಿಷಮ ಸತ್ತ ಕೂತಿಲ್ರಿ. ಆ ಚೇತನಕ್ಕೂ ರೂಪಿಲ್ಲ, ಅವಿದ್ಯಾಗೂ ರೂಪಿಲ್ಲ. ಆದ್ರೆ ಅವಿದ್ಯಾ ಕಾರ್ಯವಾದ ಜಗತ್ತಿಗೆ ರೂಪದ ನೋಡ್ರಿ, ಅನ್ಯತಾ ಸ್ವರೂಪ. ವಿವರ್ತ ಉಪಾದಾನ ಕಾರಣತ್ವವು ಮಾಯಾ ಉಪಹಿತ ಚೇತನದಲ್ಲಿರುತ್ತದೆ. ಎರಡನೇದ್ದು, ಅವಿವೇಕಿ ಜನರಿಗೆ ಈ ಎರಡೂ ಧರ್ಮಗಳು ಮಾಯಾ ವಿಶಿಷ್ಟ ಚೇತನದಲ್ಲಿ ಭ್ರಾಂತಿಯಿಂದ ತೋರುತ್ತವೆ. ಏನಂತಾರ್ರಿ? ಎರಡನೇ ಕಡೆ ಅವಿವೇಕಿ ಜನರಿಗೆ ಈ ಎರಡೂ ಧರ್ಮಗಳು ಮಾಯಾ ವಿಶಿಷ್ಟ ಚೇತನದಲ್ಲಿ ಭ್ರಾಂತಿಯಿಂದ ತೋರುತ್ತವೆ. ಆದ್ದರಿಂದ ಶಾಸ್ತ್ರಕಾರರು ಈ ಅವಿವೇಕಿ ಜನರ ದೃಷ್ಟಿಯಿಂದ ಅನುವಾದ ಮಾತ್ರವನ್ನು ಮಾಡಿರುತ್ತಾರೆ. ಆದ್ರದು ಉಪಹಿತ ಚೇತನದಲ್ಲೇ. ಟಿಪ್ಪಣಿ ಮುಗಿತ್ ನೋಡ್ರಿ, ಎಷ್ಟದ. ಎಲ್ಲಿ ಬಂದಿತ್ರಿ ಇದು? ಚೇತನದಲ್ಲಿ ಭ್ರಾಂತಿನಿಂದ ತೋರಾಕತ್ತದ್ರಪ್ಪರ, ವಾಸ್ತವ ಇಲ್ಲ ಅವೇದದ್ರಪ್ಪ. ಉಪಹಿತ ಚೇತನದಲ್ಲಿ ಅದ. ಎಲ್ಲಿ ಬಂದಿತ್ರಿ ಅದು ಟಿಪ್ಪಣಿ? ಈ ಗ್ರಂಥವು ಉತ್ತಮ ಜಿಜ್ಞಾಸುಗಳ ಸಲುವಾಗಿ ಇರುತ್ತದೆ. ಇಲ್ಲಿ ಬರೋರಿ. ಇರುತ್ತದೆ. ಈ ಗ್ರಂಥವು ಉತ್ತಮ ಜಿಜ್ಞಾಸುಗಳ ಸಲುವಾಗಿ ಇರುತ್ತದೆ. ಆದ್ದರಿಂದ ಜಗತ್ತಿನ ಉತ್ಪತ್ತಿ ಮತ್ತು ಲಯದ ರೀತಿಯನ್ನು ಬರೆದಿರುವುದಿಲ್ಲ, ಮತ್ತು ಇದು ಸಾಗರ ರೂಪದಲ್ಲಿಯೂ ಇರುತ್ತದೆ. ಆದ್ದರಿಂದ ಸಂಕ್ಷೇಪದಿಂದ ಅಲ್ಲಿ ಅದನ್ನೆಲ್ಲಿ ಬತ್ತಿರಿದು ಇಲ್ಲಿ ಬಂದದ್ರಪ್ಪ. ಮುಂದುವರಿ ಇಲ್ಲೇ ರೀ. ಶುದ್ಧ ಬ್ರಹ್ಮವು ಅಸಂಗವಿರುತ್ತದೆ ಮತ್ತು ಅಕ್ರಿಯೆ ಇರುತ್ತದೆ. ಇಲ್ಲಿ ಬಂದದ್ರಪ್ಪ.
ಅಲ್ಲೇ ಮುಂದಿನ ಲೈನ್ ಬರ್ರಪ್ಪ ಈಗ ಸದ್ ಓದಾಕತ್ರಿ ಅಲ್ಲೇ ಮುಂದ್ ಬರ್ರಿ. ಹ್ಞೂನ್ರಿ. ಹಾ ಹ್ಮ್ ಅದಕ್ಕೆ ಏನಂತಾರಿ, ಲಯದ ರೀತಿಯನ್ನು ಬರೆದಿರುವುದಿಲ್ಲ ಮತ್ತು ಇದು ಸಾಗರ ರೂಪದಲ್ಲಿಯೂ ಇರುತ್ತದೆ, ಆದ್ದರಿಂದ ಸಂಕ್ಷೇಪದಿಂದ ತೋರಿಸಿಕೊಡುತ್ತೇವೆ. ಅಂದ್ರೆ ಏನಂತಾರಿ, ಶುದ್ಧ ಬ್ರಹ್ಮವು ಅಸಂಗವಿರುತ್ತದೆ ಮತ್ತು ಅಕ್ರಿಯ ಇರುತ್ತದೆ, ಕಿಂತು ಮಾಯಾ ವಿಶಿಷ್ಟನಾದ ಯಾವ ಈಶ್ವರನಿರುವನೋ ಅವನಿಂದ ಜಗತ್ತು ಉತ್ಪತ್ತಿಯಾಗಿರುತ್ತದೆ. ಆದ್ದರಿಂದ ಮಾಯಾ ಮತ್ತು ಈಶ್ವರನ ಸ್ವರೂಪವನ್ನು ಪ್ರತಿಪಾದನೆ ಮಾಡುತ್ತೇವೆ. ಮಾಯಾ ಅಂದ್ರೇನು, ಈಶ್ವರ ಅಂದ್ರೇನು, ಅವಂದು ಈಗ ಇನ್ನ ಸ್ವರೂಪವನ್ನು ಪ್ರತಿಪಾದನೆ ಮಾಡ್ತೇವು ಅಂತ ಹೇಳ್ತಾರ್ರಿ. ಇನ್ನ 242ನೇ ಅಂಕದಲ್ಲಿ ಪ್ರಸಂಗಾನುಸಾರವಾಗಿ ಮಾಯಾ ಸ್ವರೂಪದ ಪ್ರತಿಪಾದನ ಏನಂತಾರಿ, ಪ್ರಸಂಗಾನುಸಾರವಾಗಿ ಈಗ ಪ್ರಸಂಗ ಬಂದದಂತೇಳಿ ಮಾಯಾ ಸ್ವರೂಪದ ಪ್ರತಿಪಾದನೆ ಮಾಡ್ತೇವು ಅಂತಾರ್ರಿ. ಕವಿತ್ವದೊಳಗೆ ಏನ್ ಹೇಳ್ತಾರ್ರಿ, ಜೀವ ಈಶ ಭೇದಹೀನ ಚೇತನ, ಏನಂತಾರ್ರಿ, ಜೀವ ಈಶ ಭೇದಹೀನ ಚೇತನ ಸ್ವರೂಪ ಮಾಹಿ ಮಾಯಾಸೋ ಅನಾದಿ ಏಕ ಶಾಂತತಾಹಿ ಮಾನಿಯೇ. ಇದ್ರ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರ, ಜೀವನು ಈಶ್ವರನು ಭೇದರಹಿತವಾದ ಚೇತನ ಸ್ವರೂಪ ಮಾಹಿ ಅಂದ್ರ ಶುದ್ಧ ಚೈತನ್ಯ ಸ್ವರೂಪದಲ್ಲಿ ಮಾಯಾ ಇರುತ್ತದೆ. ಎಲ್ಲಿ? ಶುದ್ಧ ಚೈತನ್ಯ ಸ್ವರೂಪದಲ್ಲಿ ಮಾಯಾ ಇರುತ್ತದೆ. ಅದು ಒಂದೇ ಆಗಿಯೋ ಮತ್ತು ಅನಾದಿಯಾಗಿಯೋ ಇದ್ದು, ಅದು ಏನು ಆ ಮಾಯೆಯು ಶಾಂತ ಅಂದ್ರೆ ಅಂಥ ನಾಶವುಳ್ಳದ್ದೆಂದು ಒಪ್ಪುತ್ತಾರೆ. ಇದು ಅನಾದಿ ಇದ್ರು ಶಾಂತದ ಅಂತಾರಲ್ರಪ್ಪ. ಶಾಂತದ ನೋಡ್ರಿ, ಏನ್ರಿ, ಜೀವನು ಮತ್ತು ಈಶ್ವರನು ಎಂಬ ಭೇದಹೀನ ಅಂದ್ರೆ ಭೇದರಹಿತವಾದ ಚೇತನ ಸ್ವರೂಪ ಮಾಹಿ ಅಂದ್ರೆ ಶುದ್ಧ ಚೇತನ ಸ್ವರೂಪದಲ್ಲಿ ಮಾಯಾ ಇರುತ್ತದೆ. ಅದು ಎಲ್ಲಿದಪ್ಪ ಅಂತ ಕೇಳಿದ್ರ, ಶುದ್ಧ ಚೈತನ್ಯವನ್ನು ಆಶ್ರಯ ಮಾಡ್ಕೊಂಡದಾರಿ. ಅದು ಸ್ವತಂತ್ರ ಇರಂಗಿಲ್ಲ, ಅಧ್ಯಸ್ಥದದು. ಅಧ್ಯಸ್ಥ ವಸ್ತು ಸ್ವತಂತ್ರವಾಗಿರಂಗಿಲ್ಲ, ಯಾವಾಗಲೂ ಅಧಿಷ್ಠಾನವನ್ನ ಆಶ್ರಯ ಮಾಡ್ಕೊಂಡಿರ್ತದ್ರಿ ಅದು. ಈಗ ನೋಡ್ರಿ, ಹಗ್ಗದೊಳಗೆ ತೋರು ಹಾವ ಹಗ್ಗನ್ನ ಆಶ್ರಯ ಮಾಡ್ಕೊಂಡೆ ಅದು ತೋರ್ತದ್ರಿ ಅದು. ಅದು ಹೆಂಗದಪ್ಪ ಅಂತ ಕೇಳಿದ್ರೆ, ಶುದ್ಧ ಚೈತನ್ಯ ಸ್ವರೂಪದಲ್ಲಿ ಮಾಯಾ ಇರುತ್ತದೆ. ಅದು ಹೆಂಗದಪ್ಪ ಅಂದ್ರೆ ಏಕ ಒಂದೇ ಆಗಿಯೂ ಅನಾದಿಯಾಗಿಯೂ. ಅನಾದಿ ಅಂದ್ರಿ ಇದು ಯಾವಾಗ ಹುಟ್ಟಿದತ್ ಗೊತ್ತೇ ಇಲ್ರಪ್ಪ, ಯಾವಾಗ ಇದ್ರದ್ದು ಡೇಟ್ ಇಲ್ಲ. ಡೇಟ್ ಆಫ್ ಇಲ್ಲದ್ರದ್ದು. ಅನಾದಿ ಲಕ್ಷಣ ಏನದ್ರಿ? ಉತ್ಪತ್ತಿ ರಹಿತವಾದ ವಸ್ತು ಅನಾದಿ. ಇತಿ ಅನಾದಿ. ಆದಿರ್ ನ ಜ್ಞೇಯತೆ ಇತಿ ಅನಾದಿ. ಯಾವಾದ್ರ ಆದಿ ಜ್ಞಾನೇ ಇಲ್ಲ ನೋಡ್ರಿ. ಅಂದ್ರೆ ಹುಟ್ಟು ಜ್ಞಾನ ಇತ್ತಂದ್ರೆ ಅದು ಅನಾದಿ ಆಗ್ತಿತ್ತಿಲ್ಲ, ಹುಟ್ಟು ಜ್ಞಾನೇ ಇಲ್ಲ. ಆದಿರ್ ನ ಜ್ಞೇಯತೆ ಇತಿ ಅನಾದಿ. ಯಾವುದು ಅಮ್ಮವ್ರು ಹೇಳಿದ್ರು, ಯಾವುದು ಸ್ವರೂಪತ ಉತ್ಪತ್ತಿ ರಹಿತವಾಗಿರುವುದು ಅದು ಅನಾದಿ ಅನಿಸುತ್ತದೆ. ಅನಾದಿಯಾಗಿಯೂ ಇದ್ದು ಅದು ಮಾಯೆಯು ಶಾಂತ. ಅದು ಹೆಂಗದಪ್ಪ ಅಂತ ಕೇಳಿದ್ರೆ, ಶಾಂತದ ಅನಾದಿ ಏನೋದ, ಹುಟ್ಟಿಲ್ಲ ಅನಾದಿ. ಆದ್ರೆ ಬ್ರಹ್ಮಜ್ಞಾನದಿಂದ ಏನಾಗ್ತದ್ರಿ, ಬಾಧೆ ಅಂತಾಗಿ ಹೋಗ್ತದ. ಅದಕ್ಕೆ ಅನಾದಿ ಶಾಂತದರಿದು.
ಹುಟ್ಟಿಲ್ಲ ಅನಾದಿ, ಬ್ರಹ್ಮಜ್ಞಾನದಿಂದ ನಾಶ ಆಗ್ತದ ಶಾಂತ ಅಂತಂದ್ರೆ ನಾಶೆ. ಆರು ಅನಾದಿಗಳು ಬ್ರಹ್ಮ ಒಂದೇ ಅನಾದಿ ಅನಂತರಪ್ಪರ. ಅದು ಒಂದೇ ಅನಾದಿ. 6 ಅನಾದಿಗಳಲ್ಲಿ ಬ್ರಹ್ಮ ಒಂದೇ ಅನಾದಿ ಅನಂತ. ಇವೆಲ್ಲ ಆದಿ ಅನಾದಿ ಶಾಂತ. ಬ್ರಹ್ಮ ಅನಾದಿ, ಮಾಯಾ ಅನಾದಿ, ಸಂಬಂಧನೂ ಅನಾದಿರಪ್ಪರ, ಜೀವ ಅನಾದಿ, ಈಶ್ವರ ಅನಾದಿ, ಭೇದನೂ ಅನಾದಿರಪ್ಪರ. ಭೇದನೂ ಅನಾದಿ. ಚಂದ್ರೋದಯದೊಳಗೆ ಬಂದ ಇವೆಲ್ಲ. ಏನ್ ಮಾಡ್ತಾರ್ರಿ ಇನ್ನ ಮೇಲೆ ಹೋಗ್ಬೇಕಲ್ರಿ ಕವಿತ್ವಕ್ಕ. ಸತ್ ಅವರ ಅಸತ್ತತೆ ವಿಲಕ್ಷಣ ಸ್ವರೂಪ ತಾಕೋ ತಾಹಿ ಕೋ ಅವಿದ್ಯಾ ಅವ್ರ ಅಜ್ಞಾನ ಹೋ ಬಕಾನಿಯೇ. ಅದ್ರ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಅಂದ್ರೆ ಆ ಮಾಯೆಯ ಸ್ವರೂಪ, ಆ ಸ್ವರೂಪವು ಹೆಂಗದಪ್ಪ ಅಂತ ಕೇಳಿದ್ರೆ ಸತ್ ಮತ್ತು ಅಸತ್ತಗಳಕ್ಕಿಂತಲೂ ವಿಲಕ್ಷಣವಾಗಿ, ಅದು ಸತ್ಯ ಮತ್ತು ಅಸತ್ತಕ್ಕಿಂತ ವಿಲಕ್ಷಣ. ಸತ್ಯಕ್ಕೆ ವಿಲಕ್ಷಣ ಏನ್ರಮ್ಮ? ಸತ್ಯಕ್ಕೆ ವಿಲಕ್ಷಣ್ರಪ್ಪರ ಅಸತ್ ಅಲ್ರಪ್ಪ, ಸತ್ಯಕ್ಕೆ ವಿಲಕ್ಷಣ ನಾವು ದಡಕ್ರೆ ಕಡೆ ಹೋಗ್ತೇವ್ರಿ, ಸತ್ಯ ಕಲಕ್ಷ ವಿಲಕ್ಷಣ. ಅಸತ್ ಕಡೆ ಹೋಗ್ತೇವ್, ಅಸತ್ ವಿಲಕ್ಷಣ ಸತ್ಯ ಕಡೆ ಬರ್ತೇವು. ಹೌದ್ರಪ್ಪ. ಹಾಂಗಿಲ್ರಿ ಇದು. ಸತ್ಯಕ್ಕೆ ವಿಲಕ್ಷಣ ಅಂದ್ರೆ ಏನಪ್ಪಾ ಅಂದ್ರೆ ಬಾಧಾಯೋಗ್ಯ. ಅಸತ್ಯಕ್ಕೆ ವಿಲಕ್ಷಣ್ರಿ ಸ್ವರೂಪವಾನ್. ಸ್ವರೂಪವಾನ್. ಅಸತ್ಯಕ್ಕೆ ವಿಲಕ್ಷಣ ಸ್ವರೂಪವಾನ್. ಅಸತ್ ಅಂದ್ರೆ ಏನ್ರಿಮ್ಮ? ಅಸತ್ ಅಂದ್ರೆ ಇಲ್ಲೇ ಇಲ್ರಪ್ಪರ, ಬಂಜಿ ಮಗ ಮಲದ ಕೋಡು ಎಂದು ಇಲ್ಲೇ ಇಲ್ಲ ನೋಡ್ರಪ್ಪರ. ಅಸತ್ ಅಂದ್ರೆ ಸ್ವರೂಪಹೀನಕ್ಕೂ ಅಸತ್ ಕಹೆ. ಸ್ವರೂಪಹೀನ, ಸ್ವರೂಪೇ ಇಲ್ಲ ಅದಕ್ಕೆ. ಹಂಗನು ಇಲ್ಲಿದು. ಅಸತ್ ವಿಲಕ್ಷಣ ಅಂದ್ರೆ ಸ್ವರೂಪವಾನ್. ಸ್ವರೂಪವಾನ್ ಅಂದ್ರೆ ಅವಡಂಬರವಾಗಿ ತೋರ್ಲಿಗತ್ತದಿಲ್ಲ ಜಗತ್ತು. ಮಾಯಾ ಕಾರ್ಯ. ಏನಂತಾರೆ? ಸತ್ಯಕ್ಕಿಂತಲೂ ವಿಲಕ್ಷಣವಾಗಿ ಬೇರೆಯಾಗಿ, ಅಂದರೆ ಅನಿರ್ವಚನೀಯವಾಗಿರುವುದು. ಅನಿರ್ವಚನೀಯ ಅಂದ್ರೆ ವಚಿಸಲಿಕ್ಕೆ ಬಾರದು, ಹಿಂಗ ತಿಳಕ್ ಬರುದಿಲ್ಲ ಅದು. ಅದಕ್ಕೆ ಅವಿದ್ಯೆ ಎಂದು ಮತ್ತು ಅಜ್ಞಾನವೆಂದು ಹೇಳುತ್ತಾರೆ. ಅದಕ್ಕೆ ಪರ್ಯಾಯ ಪದ ನೋಡ್ರಿ. ಅದಕ್ಕೆ ಅಜ್ಞಾನ ಅಂತಾರ, ಅವಿದ್ಯಾನು ಅಂತಾರ. ಇನ್ನು ಕವಿತ್ವದೊಳಗೆ ಏನ್ ಹೇಳ್ತಾರೆ ನೋಡ್ರಿ, ಚೇತನ ಸಾಮಾನ್ಯ ನ ವಿರೋಧಿ ತಾಕೋ ಸಾಧಕ ಹೊಯೆ ವೃತ್ತಿ ಮೇ ಆರುಡವ ವಿರೋಧಿ ವೃತ್ತಿ ಜಾನಿಯೇ. ಅಂದ್ರೆ ಅದ್ರ ಅರ್ಥ, ಸಾಮಾನ್ಯವಾದ ಚೇತನವು ಮಾಯೆಗೆ ಪ್ರತಿಕೂಲವಿರುವುದಿಲ್ಲ. ಆ ಸಾಮಾನ್ಯ ಚೇತನ ಮಾಯಾಗ ಏನು ವಿರೋಧಿ ಅಲ್ರಿ ಅದು. ಮತ್ತೇನೆಂದರೆ ಅದಕ್ಕೆ ಯಾವದಕ್ಕ ಮಾಯೆಗೆ ಸಾಧಕ ಅನುಕೂಲವಾಗಿರುವುದದು. ಅದಕ್ಕೂ ಆಶ್ರಯ ಆಗ್ಯದಲ್ರಪ್ಪರ. ಅನುಕೂಲ ಆಗ್ಯದ್ರಿ. ಅದು ಬೇಕಾದಂಗ ಮಾಡ್ಕೊಂಡು ಈ ಕೆಲಸ ಅಂತದ ಚೈತನ್ಯ ಅದಕ್ಕೆ ಆಶ್ರಯ ಕೊಟ್ಟದ. ಅಂದರೆ ಮಾಯೆಗೆ ಇರಲಿಕ್ಕೆ ಆಶ್ರಯ ಕೊಟ್ಟಿರುವುದು. ಸಾಮಾನ್ಯ ಚೇತನ ಮಾಯಕ್ಕೆ ಇರ್ಲಿಕ್ಕೆ ಆಶ್ರಯ ಕೊಟ್ಟದ್ರಿ. ಆದರೆ ವೃತ್ತಿಮೇ ಅಂದ್ರೆ ಅಂತಃಕರಣದ ವೃತ್ತಿಯಲ್ಲಿ ಸ್ಥಿತವಾದ ಚೈತನ್ಯವು ಅಥವಾ ಅಂತಃಕರಣದ ವೃತ್ತಿಯು ಮಾಯೆಗೆ ಏನಾಗ್ಯದಪ್ಪ ಅಂತ ಕೇಳಿದ್ರೆ ಪ್ರತಿಕೂಲ, ವಿರೋಧಿ. ಆ ವೃತ್ತಿಯಲ್ಲಿದ್ದಂತ ಚೇತನ ಮಾಯಕ್ಕೆ ಏನಾಗ್ಯದ್ರಿ? ವಿರೋಧ ಆಗ್ಯದ. ನಾಶಕ ಜಾನಿಯೇ ಅಂದ್ರೆ ತಿಳಿದುಕೋ. ಸಾಮಾನ್ಯ ಚೇತನ ಅದಕ್ಕೆ ಆಶ್ರಯ ಕೊಟ್ಟದ.
ಆ ವೃತ್ತಿಯಲ್ಲಿದ್ದಂತ ಚೇತನ ಅದಕ್ಕೆ ನಾಶಕ ಆಗ್ಯದ್ರಿ. ಇದು ವಿಶೇಷ ಚೇತನ. ಹಾ, ವಿಶೇಷ ಚೇತನ ಇದು. ಈಗ ನೋಡ್ರಿ, ಸಾಮಾನ್ಯ ಅಗ್ನಿ ಏನ್ ಮಾಡ್ಯದ? ಗಿಡಕ್ಕೆ ಗಿಡ ಬೆಳಿಲಿಕ್ಕೆ. ಮತ್ತ ಅದೇ ಅಗ್ನಿ ವಿಶೇಷ ಆಯ್ತಂದ್ರ ಗಿಡ ಸುಟ್ಟು ತೆಗಿತದ. ಗಿಡ ಘರ್ಷಣೆ ಆದಂದ್ರೆ ಅದು ಕಾಡಿಗೆ ಬೆಂಕಿ ಹತ್ತದಿಲ್ರಿ. ಸಾಮಾನ್ಯ ಅಗ್ನಿ ಅದು ಗಿಡಕ್ಕ ಬೆಳವಣಿಗೆಗೆ ಅನುಕೂಲ ಆಗ್ಯದ. ವಿಶೇಷ ಅಗ್ನಿ ಬತ್ತಂದ್ರೆ ಸುಟ್ಟು ತೆಗಿತದ ಅದು. ಇನ್ನು ಕವಿತ್ವದೊಳಗೆ ಎಷ್ಟಪ್ಪ ಅಂದ್ರೆ 154. ಮಾಯಮೇ ಆಭಾಸ ಅಧಿಷ್ಠಾನರು ಮಾಯಾಮಿಲಿ ಈಶ ಸರ್ವಜ್ಞ ಜಗಹೇತು ಪಹಿಚಾನಿಯೇ. ಅಂದ್ರೆ ಅದ್ರ ಅರ್ಥ ಏನ್ ಹೇಳ್ತಾರ್ರಿ? ಮಾಯೆಯಲ್ಲಿ ಉಂಟಾದ ಚೇತನದ ಪ್ರತಿಬಿಂಬವು ಮತ್ತು ಒಂದು ಅಧಿಷ್ಠಾನವಾದ ಚೈತನ್ಯ ಮತ್ತು ಮಾಯೆಯು, ಈ ಮೂರು ಕೂಡಿ ಏನಾಗ್ಯದಪ್ಪ ಅಂತ ಕೇಳಿದ್ರೆ ಈಶ್ವರನಾಗಿರುತ್ತಾನೆ. ಈ ಮಾಯಾ ಈಶ್ವರ ಆಗ್ಬೇಕಾದ್ರೆ ಮೂರು ಕೂಡಿ ಈಶ್ವರ ಆಗ್ಯಾನ್ರಿ. ಮಾಯೆಯಲ್ಲಿ ಉಂಟಾದ ಚೇತನದ ಪ್ರತಿಬಿಂಬ ಮತ್ತು ಅಧಿಷ್ಠಾನವಾದ ಚೈತನ್ಯ, ಇನ್ನ ಮಾಯೆಯು, ಈ ಮೂರು ಕೂಡಿ ಏನಾಗ್ಯದಪ್ಪ ಅಂತ ಕೇಳಿದ್ರೆ ಈಶ್ವರನಾಗಿರುತ್ತಾನೆ. ಆತನು ಸರ್ವಜ್ಞನಾಗಿದ್ದು ಎದಕ್ಕಪ್ಪ ಅಂದ್ರ ಈ ಜಗತ್ತಿಗೆ ಕಾರಣನೆಂದು ತಿಳಿಯಬೇಕು. ಇದು ಯಾರಿಂದ ಆಗ್ಯದಪ್ಪ ಅಂದ್ರ ಆ ಈಶ್ವರನಿಂದ ಈ ಜಗತ್ತಾಗ್ಯದ. ಆ ಟೀಕಾ ನಾಳಿನ ದಿವ್ಸ ಓದನ್ರಿಮ್ಮ, ಸಮಯ ಆಗೈತ್ರಿ. ಇಲ್ಲಿ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ. ಈ ವಾಗ್ರೂಪ ಸೇವೆಯನ್ನು ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳೋಣ್ರಿ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ.